ಸೊ ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಿಪ್ಪ? ಎಲ್ಲರೂ ಆರಾಮದಾರ ಅಂತೇಳಿ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದ ಇಂಟೆನ್ಷನ್ ಬಂದ, ನೀವು ಯಾರು ಯೂಟ್ಯೂಬರ್ಸ್ ಆಗಿದ್ರಪ್ಪ ಅಂದ್ರೆ, ಅಥವಾ ನಿಮ್ಮ ಒಂದು ಫ್ರೆಂಡ್ಸ್ ಸರ್ಕಲ್ನಾಗ ಯಾರಾದರೂ ಯೂಟ್ಯೂಬರ್ಸ್ ಆಗಿದ್ರಪ್ಪ ಅಂದ್ರೆ ಅವ್ರಿಗೆ ಆಗಿರ್ಬೋದು ಅಥವಾ ಇನ್ನೂ ಬೇರೆದವ್ರಿಗೆ ಆಗಿರ್ಬೋದು, ಒಂದು ಹೊಸ ಅಪ್ಡೇಟ್ ಬಂದೈತಿ. ಆ ಒಂದು ಅಪ್ಡೇಟ್ ಬಂದುಬಿಟ್ಟು ಅಂಥದ್ದೇನು ಹೇಳ್ಕೊಂಥದ್ದಲ್ಲ, ಒಂದು ಸಿಂಪಲ್ ಅಪ್ಡೇಟ್ ಬಂದೈತಿ. ಈ ಒಂದು ಅಪ್ಡೇಟ್ ಬಗ್ಗೆ ಇವತ್ತಿನ ಒಂದು ವಿಡಿಯೋದಾಗ ತಿಳಿಸ್ಕೊಡತ್ನು. ಈ ಒಂದು ವಿಡಿಯೋನ ನೀವು ಪೇಷನ್ಸಿಂದ ನೋಡಿರಿ. ಯೂಟ್ಯೂಬರ್ ಆಗಿದ್ರಪ್ಪ ಅಂದ್ರೆ ಪೇಷನ್ಸಿಂದ ನೋಡಿರಿ. ಈ ಒಂದು ವಿಡಿಯೋನ ನೀವು ಒಂದು ಫ್ರೆಂಡ್ಸ್ ಸರ್ಕಲ್ನಾಗ ಶೇರ್ ಮಾಡಿರಿ. ಅಕಸ್ಮಾತ್ ನೀವು ಒಂದು ಫ್ರೆಂಡ್ಸ್ಗಳು ಏನಾರು ಯೂಟ್ಯೂಬರ್ ಆಗಿದ್ರಪ್ಪ ಅಂದ್ರೆ ಅವ್ರಿಗೆ ಗೊತ್ತಾಗಲಿ. ಸೊ ಫ್ರೆಂಡ್ಸ್, ವಿಷಯಕ್ಕೆ ಬರೋನು ಯಾವ ಒಂದು ಅಪ್ಡೇಟ್ ಬಂದೈತಿ ಅಂತೇಳಿ. ರೀಸೆಂಟಾಗಿ ಬಂದೈತಿ ಈ ಒಂದು ಅಪ್ಡೇಟ್. ಏನಂತೇಳಿ ಬಂದೈತಪ್ಪ ಅಂದ್ರೆ, ಈಗ ನೀವು ಪೇಡ್ ವಿಡಿಯೋ ಅಂತೇಳಿ ಬರ್ತಾವೆ ಯೂಟ್ಯೂಬ್ನಾಗ ನೋಡಿರ್ಬೋದು. ಪೇಡ್ ವಿಡಿಯೋ ಅಂತೇಳಿ ಬರ್ತಾವೆ. ಅವನ್ನ ನಾವು ದುಡ್ಡು ಕೊಟ್ಟ ವಿಡಿಯೋಗಳನ್ನ ನೋಡುವುದು. ಅಂಥದ್ದು ಏನಾದ್ರಾಗ ಇರ್ತೈತಿ ಕಂಟೆಂಟ್, ಅಂಥ ಒಂದು ಐಡಿಯಾ ಏನಿರ್ತೈತೆ ಅದ್ರಾಗ ನನಗೆ ಕೇಳ್ಬೋದು. ಈ ಒಂದಿಷ್ಟು ವಿಡಿಯೋಗಳು ಏನದಾವಲ್ಲ, ಇವು ಯಾವುದೋ ಒಂದು ಇನ್ಫಾರ್ಮೇಷನ್ ಅಂದ್ರೆ ಒಂದು ಸ್ಟ್ರಾಂಗ್ ಇನ್ಫಾರ್ಮೇಷನ್ನ ತೊಗೊಂಡು ಈ ಒಂದು ವಿಡಿಯೋನ ಕ್ರಿಯೇಟ್ ಮಾಡಿರ್ತಾರೆ. ಅಂದ್ರೆ ಈಗ ಒಂದು ಅಪ್ಲಿಕೇಶನ್ ಆಗಿರ್ಬೋದು ತಿಳ್ಕೊರಿ. ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಆ ಒಂದು ಅಪ್ಲಿಕೇಶನ್ ಯಾವ ಥರ ಕ್ರಿಯೇಟ್ ಮಾಡೋದು, ಆ ಒಂದು ಅಪ್ಲಿಕೇಶನ್ ಯಾವ ಥರ ಯೂಸ್ ಮಾಡೋದು, ಅಂದ್ರೆ ಒಂದು ವೆಬ್ಸೈಟ್ನ ಯಾವ ಥರ ಕ್ರಿಯೇಟ್ ಮಾಡೋದು, ಅಥವಾ ನೀವು ಏನಾರ ಆರ್ಮಿದತ್ತೆ ತಿಳ್ಕೊರಿ. ನಿಮಗೆ ಅರ್ಥ ಆಗೋಂಗೆ ಹೇಳ್ತೀನಿ. ಈಗ ಒಂದು ಗೌರ್ಮೆಂಟ್ ಜಾಬ್ ಐತಿ ಆರ್ಮಿದಂತೇಳಿ, ಅಗ್ನಿವೀರ. ಅದ್ರೊಳಗೆ ನಾವು ರನ್ನಿಂಗ್ ಯಾವ ಥರ ಹೊಡಿಯೋದು, ಯಾವ ಥರ ನಾವು ಮೆಡಿಕಲ್ನ ತೋರಿಸೋದು, ಮೆಡಿಕಲ್ ಚೆಕಪ್ನ ಯಾವ ಥರ ನಾವು ಅವ್ರಿಗೆ ಎದೆ ಯಾವ ಥರ ಕೊಡೋದು, ಈ ಥರದ ಹಿಡನ್ ಕೋರ್ಸಸ್ ಬರ್ತಾವೆ. ಅವನ್ನ ನಾವು ಫ್ರೀಯಾಗಿ ನೋಡೋಕೆ ಬರೋಂಗಿಲ್ಲ. ಹಾಗಾಗಿ ಆ ಥರದ ಕೆಲವೊಂದಿಷ್ಟು ವಿಡಿಯೋಗಳು ಇರ್ತಾವಲ್ಲ, ಆ ಥರದ ವಿಡಿಯೋಗಳು ಏನು ಮಾಡ್ತಾರಪ್ಪ ಅಂದ್ರೆ ಪೇಡಾಗಿ ಇಡ್ತಾರೆ ಯೂಟ್ಯೂಬ್ನಾಗ. ಆ ಒಂದು ಚಾನಲ್ ಕ್ರಿಯೇಟರ್ ಯಾರು ಇರ್ತಾನಲ್ಲ ಅವಕ್ಕೆ ಪೇಡಾಗಿ ಅವುಗಳನ್ನ ವಿಡಿಯೋಗಳು ನಾವು ಅಪ್ಲೋಡ್ ಮಾಡ್ತಾನೆ. ಸೊ ಫ್ರೆಂಡ್ಸ್, ಈ ಥರ ನಾವು ಫೋಲ್ಡರ್ಗಳನ್ನ ಮಾಡಿ ಏನು ಅಪ್ಲೋಡ್ ಮಾಡಿರ್ತಾನಲ್ಲ ಅಂದ್ರೆ ಸಪ್ರೇಟಾಗಿ ಆ ವಿಡಿಯೋಗಳನ್ನ ನಾವು ಪೇಡಾಗಿ ಇಟ್ಟಿರ್ತಾನೆ. ಒಂದೇ ವಿಡಿಯೋ ಏನಿರ್ತೈತಪ್ಪ ಅಂದ್ರೆ ಅದು ಫ್ರೀಯಾಗಿ ನೋಡೋಂಗೆ ಇಟ್ಟಿರ್ತಾನೆ. ಅಂದ್ರೆ ಪ್ರಿವ್ಯೂ ವಿಡಿಯೋ ಅದ. ಈ ಒಂದು ಏನೇನದಲ್ಲ ಪೇಡ್ ವಿಡಿಯೋಗಳು ಏನೇನದಲ್ಲ ಅವನ್ನ ನಾವು ಎಷ್ಟರ ಮಟ್ಟಿಗೆ ನಾವು ಪ್ರಿವ್ಯೂವನ್ನು ತೋರಿಸ್ತಾನೆ. ನಾವು ಹೆಂಗದ ವಿಡಿಯೋಗಳು, ಏನದಾವು ವಿಡಿಯೋದಾಗ ಇಂಟೆನ್ಷನ್ ಏನೈತಿ ಅದನ್ನು ಹೇಳೋಸಲಾಗಿ ಒಂದು ಇಂಡೆಕ್ಸ್ ಅಂತೇಳಿ ತಿಳ್ಕೊಂಬಿಟ್ರಪ್ಪ. ಅದನ್ನು ನಿಮ್ಗೆ ಅರ್ಥ ಆಗಲಿ ಅಂತೇಳಿ ಒಂದು ಇಂಡೆಕ್ಸ್ ಅನ್ನೋ ಒಂದು ವಿಡಿಯೋನ ಸ್ಟಾರ್ಟಿಂಗೆ ತೋರಿಸ್ತಾನು. ಆ ಒಂದು ವಿಡಿಯೋ ಏನದಪ್ಪ ಅಂದ್ರೆ ಫ್ರೀ ಇರ್ತೈತಿ. ಅಥವಾ ಒಂದು ಟ್ರಿಲ್ಲರ್ ಇದ್ದಂಗೆ ನಮಗದು. ಆ ಒಂದು ಟ್ರಿಲ್ಲರ್ ನೋಡಿದಪ್ಪ ಅಂದ್ರೆ ಆ ಒಂದು ಎಲ್ಲ ವಿಡಿಯೋಗಳು ಏನೇನದ ಅನ್ನೋದು ಅರ್ಥ ಆಗೈತೆ ನಮಗೆ. ಸೊ ಫ್ರೆಂಡ್ಸ್, ಈ ಥರ ಒಂದು ಅಪ್ಡೇಟ್ ಮೇಲೆ ಒಂದು ಬೆನಿಫಿಟನ್ನು ತಂದಾನು. ಈ ಥರದ್ದು ಏನಾರ ವಿಡಿಯೋ ಅಪ್ಲೋಡ್ ಮಾಡ್ತಿದ್ರಪ್ಪ ಅಂದ್ರೆ ಕೆಲವೊಂದಿಷ್ಟು ವಿಡಿಯೋಗಳು ಯೂಟ್ಯೂಬರ್ ಆಗಿರ್ತಾರೋ, ಈ ಒಂದು ವಿಡಿಯೋ ನೋಡೋರು ಆಗಿರ್ಬೋದು. ಇವರು ಅತ್ತಲ್ಲ, ಕರ್ನಾಟಕದಾಗ ಆಲ್ಮೋಸ್ಟ್ ಒಂದು 4-5 ಮಂದಿ ಅಂದ್ರೆ ಬೆರಳೆಣಿಕೆಷ್ಟು ಯೂಟ್ಯೂಬರ್ಸ್ಗಳು ಪೇಡ್ ವಿಡಿಯೋಗಳು ಮಾಡ್ತಾರೋ. ಅವ್ರನ್ನ ಬಿಟ್ಟರೆ ಮತ್ತೆ ಯಾರು ಮಾಡೋಂಗಿಲ್ಲ. ಸೊ ಫ್ರೆಂಡ್ಸ್, ಬರೀ ಮತ್ತು ಯಾವ ಒಂದು ಬೆನಿಫಿಟ್ ಐತೆ ಹೇಳತ್ತೆ ನಾನು ಅವರಿಗೆ. ಮೊದಲಿಗೆ ಹೇಳೋದಾದ್ರೆ, ಈಗ ಅವ್ರಿಗೆ ರೆವೆನ್ಯೂ ಏನು ಬರ್ತೈತಿಲ್ಲ, ಒಂದು ರೆವೆನ್ಯೂ, ಆ ಒಂದು ರೆವೆನ್ಯೂನ ಎಲ್ಲ ಯೂಟ್ಯೂಬರ್ಸ್ಗಳಿಗೆ ಹೋಲಿಸಿದ್ರೆ ಅವರಿಗೆ ಕಡಿಮೆ. ಅಂದ್ರೆ ಅವ್ರಿಗೆ ಜಾಸ್ತಿ. ಯೂಟ್ಯೂಬರ್ಸ್ಗಳು 40% ತೊಗೋತಾರೆ. ಅಂದ್ರೆ ಈಗ ಏನು ಕ್ರಿಯೇಟರ್ ಅವ 60%, ಅಂದ್ರೆ 100% ಒಳಗೆ ಜಾಸ್ತಿ ರೆವೆನ್ಯೂ ಕ್ರಿಯೇಟರ್ಸ್ಗೆ ಹೋಗಿ ಕೊಡುವಂಗೆ ಒಂದು ಬೆನಿಫಿಟ್ ಅನ್ನೋದು ಕೊಡ್ತಾನೆ ತಿಳಿಯಾನು. ಸೊ ಫ್ರೆಂಡ್ಸ್, ಈ ಒಂದು ಬೆನಿಫಿಟನ್ನು ಇವತ್ತಿನ ಒಂದು ವಿಡಿಯೋದ ಇಂಟೆನ್ಷನ್ ಆಗೈತಿ. ಈ ಒಂದು ಬೆನಿಫಿಟ್ ನಮಗೂ ಕೂಡ ಭಾಳ ಇಷ್ಟ ಆಗುತ್ತೆ. ಯಾಕಪ್ಪ ಅಂದ್ರೆ ಈಗ ಒಂದು ಟ್ರೈನಿಂಗ್, ಒಂದು ಬೆಸ್ಟ್ ಇನ್ಫಾರ್ಮೇಷನ್ನ ಒಂದು ಪೇಡಾಗಿ ಇಟ್ಟಿದ್ರಪ್ಪ ಅಂದ್ರೆ ಯಾರಾಗತ್ತಲ್ಲ, ಇವ್ನು ನಾವತ್ತಲ್ಲ, ಅದು ಏನಾಗೈತಪ್ಪ ಅಂದ್ರೆ ಅದಕ್ಕೊಂದು ವ್ಯಾಲ್ಯೂ ಅನ್ನೋದು ಇರ್ತೈತಿ. ಹಾಗಾಗಿ ಆ ಒಂದಷ್ಟು ವ್ಯಾಲ್ಯೂಗೆ ಹೆಚ್ಚಿನ ಒಂದು ಪ್ರೋತ್ಸಾಹ ಅನ್ನೋದು ಯೂಟ್ಯೂಬ್ನವರು ಕೊಟ್ಟಂಗೆ ಆಕೈತಿ. ಅದಕ್ಕಾಗಿ ಈ ಒಂದು ಬೆನಿಫಿಟ್ನ ಅವರು ಕೊಟ್ಟಾರ, ಹೆಚ್ಚಿನ ರೆವೆನ್ಯೂ ಅನ್ನೋದು ಪಡ್ಕೋರಿ ಅಂತೇಳಿ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ಹೆಂಗೆ ಅನಿಸ್ತಿ, ಈ ಒಂದು ಅಪ್ಡೇಟ್ ನಿಮ್ಗೆ ಹೆಂಗೆ ಅನಿಸ್ತಿ ಅಂತೇಳಿ ಇವತ್ತಿನ ಒಂದು ವಿಡಿಯೋದಾಗ ಕಮೆಂಟ್ ಸೆಕ್ಷನ್ದಾಗ ಹೋಗ್ಬಿಟ್ಟು ಕಮೆಂಟ್ ಮಾಡಿರಿ. ಮತ್ತು ಮುಂದಿನ ಒಂದು ಟಾಪಿಕ್ನಾಗ ಎಂಥದ್ದು ಒಂದು ಬೆಸ್ಟ್ ಅಪ್ಡೇಟ್ನ ತೊಗೊಂಬರ್ತಾನು. ಸೊ ಫ್ರೆಂಡ್ಸ್, ಅಲ್ಲಿವರೆಗೂ ಟಾಟಾ.